ಫಿಕ್ಸ್ ಆಯ್ತು ರಕ್ಷಕ್ ಬುಲೆಟ್ ಮದುವೆ. ಹುಡುಗಿ ಯಾರು ಗೊತ್ತಾ? ಹೌದು, ಜೀ ಕನ್ನಡದಲ್ಲಿ ಭರ್ಜರಿಯಾಗಿ ಸಾಗುತ್ತಿರುವ ಭರ್ಜರಿ ಬ್ಯಾಚುಲರ್ ಸೀಸನ್ 2ಗೆ ಅಮೋಘ ರೆಸ್ಪಾನ್ಸ್ ಕೇಳಿ ಬರುತ್ತಿದೆ. 10 ಬ್ಯಾಚುಲರ್ಸ್ಗೆ 10 ಸುಂದರಿಯರು ಮೆಂಟರ್ಸ್ ಆಗಿರುವ ಈ ಶೋ ಪ್ರತಿ ಶನಿವಾರ ಹಾಗೂ ಭಾನುವಾರ ರಾತ್ರಿ 9 ಗಂಟೆಗೆ ಪ್ರಸಾರವಾಗುತ್ತಿದೆ. ಪ್ರತಿ ವಾರ ಈ ಶೋ ಒಂದಲ್ಲ ಒಂದು ದೊಡ್ಡ ವಿಚಾರಕ್ಕೆ ಸುದ್ದಿ ಆಗುತ್ತಲೇ ಇರುತ್ತೆ. ನಿನ್ನೆ ಈ ಶೋ ತುಂಬಾನೇ ಸ್ಪೆಷಲ್ ಆಗಿತ್ತು. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಹುಟ್ಟುಹಬ್ಬವನ್ನ ಶೋನಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು. ಈ ಶೋನಲ್ಲಿ ಬುಲೆಟ್ ಪ್ರಕಾಶ್ ಮಗ ಹಾಗೂ ಬಿಗ್ ಬಾಸ್ ಕನ್ನಡ ಮಾಜಿ ಸ್ಪರ್ಧಿ ರಕ್ಷಕ್ ಬುಲೆಟ್ ಕೂಡ ಮಿಂಚುತ್ತಿದ್ದಾರೆ. ರಕ್ಷಕ್ ಬುಲೆಟ್ಗೆ ಕನ್ನಡತಿ ಸೀರಿಯಲ್ ಖ್ಯಾತಿಯ ರಮೋಲಾ ಅವರು ಜೋಡಿಯಾಗಿದ್ದಾರೆ. ಭರ್ಜರಿ ಬ್ಯಾಚುಲರ್ಸ್ ನಲ್ಲಿ ವಿಶೇಷ ಟಾಸ್ಕ್ ನೀಡಲಾಗಿತ್ತು. ಇದರಲ್ಲಿ ರಮೋಲ್ ರಕ್ಷಕ್ ಅವರ ಮನೆಗೆ ಹೋಗಿದ್ರು. ಅಲ್ಲಿ ಅಡುಗೆ ಮಾಡಿದ್ರು. ರಕ್ಷಕ್ ಅಮ್ಮನ ಜೊತೆ ತುಂಬಾ ಕ್ಲೋಸ್ ಆಗಿ ಮಿಂಗಲ್ ಆಗಿದ್ರು. ಬಳಿಕ ಭರ್ಜರಿ ಬ್ಯಾಚುಲರ್ಸ್ ವೇದಿಕೆ ಮೇಲೆ ರಕ್ಷಕ್ ಬುಲೆಟ್ ತಾಯಿ ಬಂದಿದ್ದಾರೆ. ವೇದಿಕೆಗೆ ಎಂಟ್ರಿ ಕೊಟ್ಟ ಅವರು ಮಗನ ಬಗ್ಗೆ ಒಂದಿಷ್ಟು ಮಾತನಾಡಿದ್ದಾರೆ. ಆ ಬಳಿಕ ನಿರೂಪಕ ನಿರಂಜನ್ ದೇಶಪಾಂಡೆ ನಿಮ್ಮ ಸುಸಿ ಆಗಿ ಬರುವವರು ಹೇಗೆ ಇರಬೇಕು ಎಂದು ಕೇಳಿದ್ದಾರೆ. ಆಗ ರಕ್ಷಕ್ ತಾಯಿ, ನಾನು ಇಷ್ಟು ದಿನ ಹುಡುಗಿ ಹುಡುಕಬೇಕು ಅಂತ ಅಂದುಕೊಂಡಿದ್ದೆ, ಆದರೆ ಈಗ ಹುಡುಕೋದು ಇಲ್ಲ, ಏಕೆಂದ್ರೆ ರಮೋಲಾ ಓಕೆ ಅಂದ್ರೆ ಸಾಕು ಅಂತ ಹೇಳಿದ್ದಾರೆ. ಇದಕ್ಕೆ ರಕ್ಷಕ್ ಓಕೆ ಅಂತ ಹೇಳು ಎಂದಿದ್ದಾರೆ. ಈ ಮಾತನ್ನ ಹೇಳುತ್ತಿದ್ದಂತೆ ರಕ್ಷಕ್ ಅಮ್ಮನ ಕಾಲಿಗೆ ಬಿದ್ದು ಬಿಟ್ಟಿದ್ದಾರೆ. ಬಳಿಕ ಮಾತನಾಡಿದ ರಮೋಲ್, ರಕ್ಷಕ್ ನಂಗೆ ಯಾವಾಗ್ಲೂ ಹೆದರಿಸುತ್ತಾ ಇರುತ್ತಾನೆ, ಹೇಳು ನಮ್ಮ ಅಮ್ಮಂಗೆ ನೀನೇ ಮದುವೆ ಆಗ್ತೀಯಾ ಅಂತ ಹೇಳು, ನಮ್ಮ ಅಮ್ಮನ ಹತ್ರ ಹೋಗಿ ಹೇಳು ಎಂದು ಹೆದರಿಸುತ್ತಾ ಇರ್ತಾನೆ ಎಂದು ಹೇಳಿದ್ದಾರೆ ರಮೋಲಾ.